ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನೋಡಿ ಇಲ್ಲಿ ಅಲಸಂಡೆಯನ್ನು ನಾವು ಮನೆಯಲ್ಲಿ ಹೇಳೋದು ಪಯರ್ ಅಂತ ಹೇಳ್ತೀವಿ. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆದಾಗಿ ಹೇಳ್ತಾರೆ. ಹಾಗೆ ನಾನು ಅಲಸಂಡೆಯನ್ನು ಚೆನ್ನಾಗಿ ತೊಳೆದು ಅದರ 2 ತುದಿ ಮತ್ತು ಕಡೆ ಕಟ್ ಮಾಡಿ ಇವಾಗ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಚಿಕ್ಕ ಈರುಳ್ಳಿ ಮತ್ತು 4-5 ಖಾರ ಕಮ್ಮಿ ಇರುವ ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಈಗ ಬಾಣಲಿಗೆ ಎಣ್ಣೆ ಬಿಸಿ ಆದಮೇಲೆ ನಾನು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದೆ. ಇದನ್ನು ಫ್ರೈ ಮಾಡ್ತಾ ಬರುವಾಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಕೂಡ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಈ ಪಲ್ಯ ಎಲ್ಲ ನಮ್ಮ ಗಂಜಿಗೆಲ್ಲ ಸೂಪರಾಗಿರುತ್ತೆ. ಈ ಅಲಸಂಡೆ ಪಲ್ಯದಲ್ಲಿ ನಾವು ಬೇರೆ ಬೇರೆ ಥರ ಪಲ್ಯ ಕೂಡ ಮಾಡ್ತೀವಿ. ಮೆಣಸು ರುಬ್ಬಿ ಮಾಡ್ತೀವಿ, ಮೆಣಸಿನ ಪುಡಿ ಹಾಕಿ ಎಲ್ಲ ಮಾಡ್ತೀವಿ. ಈಗ ಇದು ಫ್ರೈ ಆದ ಕೂಡಲೇ ನಮ್ಮ ಕಟ್ ಮಾಡಿರುವ ಅಲಸಂಡೆ ಕಾಳನ್ನು ಹಾಕಬೇಕು. ನಾನಿವತ್ತು ತುಂಬ ಚಿಕ್ಕದಾಗಿ ಕಟ್ ಮಾಡಿದೆ, ಹಾಗಾಗಿ ಇದು ಬೇಗನೆ ಆಗುತ್ತೆ. ಇದಕ್ಕೆ ಒಂದು ಚೂರು ನಾನಿವತ್ತು ನೀರು ಮುಟ್ಟಿಸೋದಿಲ್ಲ. ನೀರು ಮುಟ್ಟಿಸಿಲ್ಲ ಅಂದರೆ ಗರಿ ಗರಿಯಾಗಿ ಬರುತ್ತೆ. ಸರಿಯಾಗಿ ಮುಚ್ಚಳ ಮುಚ್ಚಬೇಕು, ಅದರ ಸೆಕೆ ನೀರಲ್ಲೇ ಇದು ಬೇಯುತ್ತೆ. ನೀರು ನಾವೇನಾದರೂ ಹಾಕಿದರೆ ಅದು ಕೂಡ ಮುದ್ದೆ ಮುದ್ದೆ ಆಗಿ ಚೆನ್ನಾಗಿ ಬರೋದಿಲ್ಲ ಪಲ್ಯ. ಹಾಗೆ ಇದಕ್ಕೀಗ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲೆಲ್ಲ ಸಿಮ್ಮಲ್ಲಿಟ್ಟು ಬೇಯಿಸಿದಾಗ ಚೆನ್ನಾಗಿರೋ ಪಲ್ಯನಾಗುತ್ತೆ. ಮೊದಲೇ ನಾವು ಬಹಳ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇವಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲದ ಅದರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ನಮ್ಮದು ಬೇರೆ ಕೆಲಸಗಳನ್ನೆಲ್ಲ ಇದ್ದರೆ ಮಾಡ್ತಾ ಹೋಗ್ಬೋದು. ಉಪ್ಪು ಹಾಕುವಾಗಲೂ ಕೂಡ ತುಂಬ ಹುಷಾರಾಗಿ ಹಾಕಿ, ಯಾಕಂದರೆ ಈ ಪಲ್ಯಗಳಿಗೆಲ್ಲ ಉಪ್ಪು ಹಾಕುವಾಗ ನಾವು ಎಷ್ಟು ಸ್ವಲ್ಪ ಹಾಕಿದರೂ ಅದು ನಮಗೆ ಜಾಸ್ತಿ ಅನಿಸುತ್ತೆ. ಬೇಕಾದರೆ ಮತ್ತೆ ಸೇರಿಸ್ಬೋದು. ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟೇ ಉಪ್ಪು ಹಾಕಿ ಇದರಲ್ಲಿ 1 kg ಅಲಸಂಡೆ ಇದೆ. ಹಾಗೆ ಉಪ್ಪು ನಾನು ಅರ್ಧ ಸ್ಪೂನೇ ಹಾಕಿದ್ದು. ಲಾಸ್ಟಿಗೆ ಬೇಕಂದರೆ ಚಿಟಿಕೆ ಅಷ್ಟು ನಾವು ಹಾಕ್ಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸರಿಯಾಗಿ ಮುಚ್ಚಿಡಬೇಕು. ಸರಿಯಾಗಿ ಮುಚ್ಚಿಟ್ಟಾಗ ಅದರ ಸೆಕೆ ನೀರು ಬೀಳುತ್ತೆ ಅಲ್ವ, ಆ ನೀರಲ್ಲೇ ಇದು ಬೇಯುತ್ತೆ. ಕೊನೆಯಲ್ಲಿ ಇದು ಬೆಂದ ಮೇಲೆ ತೆಂಗಿನ ತುರಿ ನಾನು ಇವತ್ತು ಮಿಕ್ಸಿಯಲ್ಲಿ ಪುಡಿ ಮಾಡಿದೆ. ತೆಂಗಿನ ತುರಿ ಮತ್ತು 1, 2, 3 ಬೆಳ್ಳುಳ್ಳಿ ಹೆಸಳು ಹಾಕಿ ಇದನ್ನು ಚೆನ್ನಾಗಿ ಪುಡಿ ಮಾಡಿದೆ, ಅಂದರೆ ತರಿಯಾಗಿ. ಈಗ ಇದರ ಜೊತೆ ಇದೊಂದು 5 ನಿಮಿಷ ಬೆಂದಾಗ ನಮ್ಮ ಅಲಸಂಡೆ ಪಲ್ಯ ರೆಡಿ ಆಗುತ್ತೆ. ಇದು ಮೀನು ಸಾರು ಇದು ಸೈಡ್ ಡಿಶ್ ಆಗಿ ಇದು ನಾವು ತಿನ್ಬೋದು. ಹಾಗಲ್ಲದೆ ಬರೀ ಗಂಜಿಗೂ ಕೂಡ ಚೆನ್ನಾಗಿರುತ್ತೆ. ಹೇಗೆ ತಿಂದರೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಇದೆಲ್ಲ ಬೇಗನೆ ಆಗೋ ಪಲ್ಯ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನನ್ನ ಈ ಒಂದು ಬಡ ಚಾನಲ್ ನಿಮ್ಮದೆಲ್ಲ ಸಪೋರ್ಟ್ ಇರಲಿ, ಸಹಕಾರ ಇರಲಿ, ಕಮೆಂಟ್ ಲೈಕ್ಸ್ ಎಲ್ಲ ಕೊಡಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.